ದೇವರು ಯಾಕೋಬನನ್ನು ಆಶೀರ್ವದಿಸಿದರು. ಹುಡುಗರು ಬೆಳೆದಾಗ ಯಾಕೋಬನು ಮನೆಯಲ್ಲಿ ಇರಲು ಇಷ್ಟಪಟ್ಟನು, ಆದರೆ ಏಸಾವನು ಪ್ರಾಣಿಗಳ ಬೇಟೆಯಾಡುವುದನ್ನು ಇಷ್ಟಪಟ್ಟನು. ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು, ಆದರೆ ಇಸಾಕನು ಏಸಾವನನ್ನು ಪ್ರೀತಿಸಿದನು. ಒಂದು ದಿನ ಏಸಾವನು ಬೇಟೆಯಿಂದ ಹಿಂತಿರುಗಿ ಬಂದಾಗ ಅವನು ತುಂಬಾ ಹಸಿದವನಾಗಿದ್ದನು. ಏಸಾವನು ಯಾಕೋಬನಿಗೆ, ದಯಮಾಡಿ ನೀನು ಮಾಡಿದ ಆಹಾರದಲ್ಲಿ ಸ್ವಲ್ಪ ನನಗೆ ಕೊಡು ಅಂದನು. ಯಾಕೋಬನು, ನೀನು ಮೊದಲು ಹುಟ್ಟಿರುವ ಕಾರಣ ನಿನಗೆ ದೊರೆಯಬೇಕಾದ ಎಲ್ಲವುಗಳ ಹಕ್ಕನ್ನು ನನಗೆ ಕೊಡುವೆನೆಂದು ಮೊದಲಿಗೆ ಮಾತು ಕೊಡು ಎಂದು ಉತ್ತರಿಸಿದನು. ಆದ್ದರಿಂದ ಏಸಾವನು ಅವೆಲ್ಲವುಗಳನ್ನು ಯಾಕೋಬನಿಗೆ ಕೊಡುವುದಾಗಿ ಮಾತು ಕೊಟ್ಟನು. ಆಗ ಯಾಕೋಬನು ಅವನಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟನು. ಇಸಾಕನು ತನ್ನ ಆಶೀರ್ವಾದವನ್ನು ಏಸಾವನಿಗೆ ಕೊಡಲು ಬಯಸಿದನು, ಆದರೆ ಅವನು ಹಾಗೆ ಮಾಡುವ ಮುನ್ನ ಯಾಕೋಬನು ಏಸಾವನಾಗಿ ನಟಿಸುವ ಮೂಲಕ ರೆಬೆಕ್ಕಳು ಮತ್ತು ಯಾಕೋಬನು ಅವನನ್ನು ಮೋಸಗೊಳಿಸಿದರು. ಇಸಾಕನು ವೃದ್ಧನು ಮತ್ತು ಕಣ್ಣು ಕಾಣಲಾರದವನು ಆಗಿದ್ದನು. ಯಾಕೋಬನು ಏಸಾವನ ವಸ್ತ್ರಗಳನ್ನು ಧರಿಸಿಕೊಂಡು ತನ್ನ ಕುತ್ತಿಗೆ ಹಾಗೂ ಕೈಗಳಿಗೆ ಮೇಕೆಯ ರೋಮವನ್ನು ಸುತ್ತಿಕೊಂಡನು. ಯಾಕೋಬನು ಇಸಾಕನ ಬಳಿಗೆ ಬಂದು, ನಾನು ಏಸಾವನು, ನೀನು ನನ್ನನ್ನು ಆಶೀರ್ವದಿಸುವಂತೆ ನಾನು ನಿನ್ನ ಬಳಿ ಬಂದಿದ್ದೇನೆ ಎಂದು ಹೇಳಿದನು. ಇಸಾಕನು ಮೇಕೆಯ ರೋಮವನ್ನು ಮುಟ್ಟಿ ಮತ್ತು ವಸ್ತ್ರಗಳ ವಾಸನೆಯನ್ನು ಮೂಸಿ ನೋಡಿದಾಗ ಅವನನ್ನು ಏಸಾವನೆಂದು ಭಾವಿಸಿ ಅವನನ್ನು ಆಶೀರ್ವದಿಸಿದನು. ಏಸಾವನು ಯಾಕೋಬನನ್ನು ದ್ವೇಷಿಸುತ್ತಿದ್ದನು, ಏಕೆಂದರೆ ಯಾಕೋಬನು ಹಿರಿಯ ಮಗನಿರುವ ಹಕ್ಕುಗಳನ್ನು ಮತ್ತು ಅವನ ಆಶೀರ್ವಾದವನ್ನು ಕದ್ದುಕೊಂಡಿದ್ದನು. ಆದ್ದರಿಂದ ಏಸಾವನು ಅವರ ತಂದೆಯು ಮರಣ ಹೊಂದಿದ ನಂತರ ಯಾಕೋಬನನ್ನು ಕೊಲ್ಲಲು ಯೋಜಿಸಿದನು. ಆದರೆ ರೆಬೆಕ್ಕಳು ಏಸಾವನ ಯೋಜನೆಯನ್ನು ಅರಿತವಳಾದ್ದರಿಂದ ಆಕೆ ಇಸಾಕನೊಂದಿಗೆ ಚರ್ಚಿಸಿ ಯಾಕೋಬನನ್ನು ದೂರದಲ್ಲಿದ್ದ ಸಂಬಂಧಿಕರೊಂದಿಗೆ ಜೀವಿಸಲು ಕಳುಹಿಸಿದರು. ಯಾಕೋಬನು ರೆಬೆಕ್ಕಳ ಸಂಬಂಧಿಕರೊಂದಿಗೆ ಅನೇಕ ವರ್ಷಗಳ ಕಾಲ ವಾಸಿಸಿದ್ದನು. ಆ ಸಮಯದಲ್ಲಿ ಅವನು ವಿವಾಹವಾದನು ಮತ್ತು 12 ಗಂಡು ಮಕ್ಕಳನ್ನು ಮತ್ತು 1 ಮಗಳನ್ನು ಪಡೆದನು. ದೇವರು ಅವನನ್ನು ಬಹಳ ಐಶ್ವರ್ಯವಂತನನ್ನಾಗಿ ಮಾಡಿದರು. ಕಾನಾನಿನಲ್ಲಿರುವ ತನ್ನ ಮನೆಯಿಂದ 20 ವರ್ಷಗಳು ದೂರವಿದ್ದ ತರುವಾಯ ಯಾಕೋಬನು ತನ್ನ ಕುಟುಂಬ, ತನ್ನ ಸೇವಕರು ಮತ್ತು ಪ್ರಾಣಿಗಳ ಎಲ್ಲ ಹಿಂಡುಗಳ ಜೊತೆಯಲ್ಲಿ ಹಿಂದಿರುಗಿ ಬಂದನು. ಯಾಕೋಬನು ಬಹಳ ಭಯವುಳ್ಳವನಾಗಿದ್ದನು, ಏಕೆಂದರೆ ಅವನ ಮನಸ್ಸಿನಲ್ಲಿ ಏಸಾವನು ತನ್ನನ್ನು ಕೊಲ್ಲುತ್ತಾನೋ ಎಂಬ ಭಯ ಕಾಡುತ್ತಿತ್ತು. ಆದ್ದರಿಂದ ಅವನು ತನ್ನಲ್ಲಿದ್ದ ಅನೇಕ ಪಶುಗಳನ್ನು, ಹಿಂಡುಗಳನ್ನು ಏಸಾವನಿಗೆ ಉಡುಗೊರೆಯಾಗಿ ಕಳುಹಿಸಿದನು. ಪ್ರಾಣಿಗಳನ್ನು ತೆಗೆದುಕೊಂಡು ಬಂದ ಸೇವಕನು ಏಸಾವನಿಗೆ, ನಿನ್ನ ಸೇವಕನಾದ ಯಾಕೋಬನು ಈ ಪ್ರಾಣಿಗಳನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ, ಅವನು ಶೀಘ್ರದಲ್ಲೇ ಬರಲಿದ್ದಾನೆ ಎಂಬ ಶುಭವಾರ್ತೆಯನ್ನು ಹೇಳಿದನು.